ಹಲೋ ಗೈಸ್, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಜ್ಜು ಮಾತಾಡ್ತಿರೋದು. ಗೈಸ್, ಈಗ ರೀಸೆಂಟ್ ಆಗಿ ತುಂಬಾ ಅಷ್ಟು ಜನ PDC ಅಪ್ಲೈ ಮಾಡ್ತಿದ್ದಾರೆ. PDC ಅಂತಂದ್ರೆ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ. ಇದನ್ನ ಏನಕ್ಕೆ ತಗೋಬೇಕು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮ್ ಮಾಡಿದೀನಿ, ಆಯ್ತಾ. ಸೊ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾ ಇದಾರೆ, ಬ್ರೋ OTP ಬರ್ತಾ ಇಲ್ಲ, OTP ವೆರಿಫಿಕೇಶನ್ ಆಗ್ತಾ ಇಲ್ಲ, ಪಾಸ್ಪೋರ್ಟ್ ಬರ್ತಾ ಇಲ್ಲ, ಯಾವ ತರ ಲಾಗಿನ್ ಆಗೋದು ಅಂತ ಅಂದ್ಬಿಟ್ಟು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ, ಆಯ್ತಾ. ಗೈಸ್, ನೀವು ಫಸ್ಟ್ ಲಾಗಿನ್ ಆಗೋಕ್ ಮುಂಚೆ ಇದು ಲಾಗಿನ್ ಪೇಜ್, ಆಯ್ತಾ. ಅಂದ್ರೆ ಸೈನ್ ಇನ್ ಪೇಜ್ ಆಗೋಕ್ ಮುಂಚೆ ಸೈನ್ ಅಪ್ ಪೇಜ್ ಅಲ್ಲಿ ಹೋಗ್ಬಿಟ್ಟು ನೀವೆಲ್ಲ ಡೀಟೇಲ್ಸ್ ನ ಫಿಲ್ ಮಾಡ್ಕೋಬೇಕು, ಆಯ್ತಾ. ಸೊ ನೀವು ಯಾವಾಗ US ಅನ್ನ ಕ್ಲಿಕ್ ಮಾಡ್ತೀರೋ ನಿಮ್ಮ ಎಂಟೈರ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ. ಸೊ ನೀವು ಜಸ್ಟ್ ಒಂದು ಗವರ್ನಮೆಂಟ್ ID ಪ್ರೂಫ್ ನ ಅಪ್ಲೋಡ್ ಮಾಡ್ಬೇಕಷ್ಟೇ. ಅದು 2 MB ಗಿಂತ ಕಮ್ಮಿ ಇರಬೇಕು. ಸೊ ಕಂಪ್ರೆಸ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ, ಆಯ್ತಾ. ಸೊ ದೆನ್ ರಿಜಿಸ್ಟರ್ ಅಂತ ಏನಾದ್ರು ಕ್ಲಿಕ್ ಮಾಡ್ಕೊಂಡ್ರೆ, ನೀವೇನಾದ್ರು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೊಂದು OTP ವೆರಿಫಿಕೇಶನ್ ಅಂತ ಬರುತ್ತೆ. OTP ವೆರಿಫಿಕೇಶನ್ ಬರುತ್ತೆ. ನಿಮ್ಮ ಒಂದು ಫೋನ್ ನಂಬರ್ ನ ಕ್ಲಿಕ್ ಮಾಡಿ OTP ನ ಕ್ಲಿಕ್ ಮಾಡಿ ವೆರಿಫೈ ಮಾಡಿದ್ರೆ ನಿಮ್ಮ ಒಂದು ಮೆಸೇಜ್ ಬಾಕ್ಸ್ ಅಲ್ಲಿ ಬರುತ್ತೆ, ಯುವರ್ ಸಕ್ಸಸ್ಫುಲಿ OTP ಇಸ್ ವೆರಿಫೈಡ್ ಅಂತ. ವಿತಿನ್ 24 ಅವರ್ಸ್ ಅಲ್ಲಿ ನಿಮ್ಗೆ ನಿಮ್ಮ ಒಂದು USN ಈ ತರ ನಿಮ್ಮ ಒಂದು USN ಮತ್ತೆ ಪಾಸ್ವರ್ಡ್ ಎರಡು ಬರುತ್ತೆ. ಅದನ್ನ ಎಂಟರ್ ಮಾಡ್ಬಿಟ್ಟು ನೀವು ಲಾಗಿನ್ ಆಗ್ಬೇಕು, ಆಯ್ತಾ. ಸೊ ಲಾಗಿನ್ ಆಗೋಕ್ ಮುಂಚೆ ಇನ್ನೊಬ್ರು ಕೇಳ್ತಾರೆ, ಬ್ರೋ ನಾನು OTP ಒತ್ತಕ್ ಮುಂಚೆನೆ ಏನೋ ಇದಾಗ್ಬಿಡ್ತು ಅಂತ. ಸೊ ಈ ಒಂದು ಪೇಜ್ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿರಲ್ಲ. ಸೊ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿರಲ್ಲ. ಸೊ ಮತ್ತೆ ಸೈನ್ ಇನ್ ಪೇಜ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಬಾಟಮ್ ಪೇಜ್ ಅಲ್ಲಿ ವೆರಿಫೈ ಮೊಬೈಲ್ ನಂಬರ್ ವಿತ್ OTP ಅಂತ ಇದೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡ್ಕೊಂಡು ಮೊಬೈಲ್ ನಂಬರ್ ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಬಂದಿರೋಂತ OTP ನ ಕ್ಲಿಕ್ ಮಾಡಿ ಇಲ್ಲಿ ವೆರಿಫೈ ಅಂತ ಮಾಡಿ. ವೆರಿಫೈ ಮಾಡಿದ್ಮೇಲೆ ಅದು ವೆರಿಫೈ ಆಗುತ್ತಾ ಇಲ್ಲ ಅಂದ್ರೆ ಚೆಕ್ ಮಾಡಿ, ಆಯ್ತಾ. ಸೊ ದೆನ್ ಈಗ ಸೈನ್ ಇನ್ ಪೇಜ್ ಬರೋಣ. ಸೈನ್ ಇನ್ ಪೇಜ್ ಅಲ್ಲಿ ಲಾಗಿನ್ ಆದ್ಮೇಲೆ ಈಗ ಈ ತರ ಒಂದು ಪ್ರೊಫೈಲ್ ಬರುತ್ತೆ. ಸೊ ನೀವು ಫಸ್ಟ್ ಪ್ರೊಫೈಲ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಪ್ರೊಫೈಲ್ ನ ಕರೆಕ್ಟ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಗೈಸ್, ತುಂಬಾ ಅಷ್ಟು ಜನ ಹೆಸರನ್ನ ತಪ್ಪಾಗಿ ಕೊಡ್ತಾ ಇದ್ದೀರಾ ಗೈಸ್. ಏನಕ್ಕಂತ ನಮ್ ತಾನೆ ನನಗೂ ಗೊತ್ತಿಲ್ಲ. ಸೊ ಬಿ ಕೇರ್ಫುಲ್. ನಿಮ್ಮ ಒಂದು ಹೆಸರು ಕೊಡ್ತಾ ಇರ್ಬೇಕಾದ್ರೆ ಕೇರ್ಫುಲ್ ಆಗಿ ಕೊಡಿ, ಓಕೆನಾ. ಸೊ ಹೆಸರು ಕೊಟ್ಟಿ ನೆಕ್ಸ್ಟ್ ಎಲ್ಲ ಫಿಲ್ ಆದ್ಮೇಲೆ ನಿಮ್ಮ ಒಂದು ಫೋಟೋ ಮತ್ತೆ ನಿಮ್ಮ ಒಂದು ಪಾಸ್ಪೋರ್ಟ್ ಫೋಟೋ ಮತ್ತೆ ನಿಮ್ಮ ಒಂದು ಸಿಗ್ನೇಚರ್ ನ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಸೊ ದೆನ್ ಮತ್ತೆ ಡ್ಯಾಶ್ಬೋರ್ಡ್ ಹೋಗೋಣ. ಓಕೆ, ದೆನ್ ಈ ತರ ಇತ್ತಲ್ಲ. ಸೊ ಅಪ್ಲೈ ಡಾಕ್ಯುಮೆಂಟ್ಸ್ ಅಲ್ಲಿ ಬಂದ್ರೆ ನೀವು ಯಾವ್ದಾದ್ರು ಅಪ್ಲಿಕೇಶನ್ ನ ಅಪ್ಲೈ ಮಾಡಬಹುದು. ಯಾವ್ದಾವ್ದಿದೆ ಅಂತಂದ್ರೆ ಇಲ್ಲಿ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಇದೆ, ಅಫಿಷಿಯಲ್ ಟ್ರಾನ್ಸ್ಕ್ರಿಪ್ಟ್ ಅಂತ ಇದೆ, WES ಅಂತ ಇದೆ. ಸೊ WBS ಅಂತಂದ್ರೆ ನೀವು ನೋಡ್ಕೊಳ್ಳಿ ಏನು ಅಂತ ಅಂದ್ಬಿಟ್ಟು ಅದನ್ನ ಆನ್ಲೈನ್ ಅಲ್ಲಿ. ಸೊ PDC ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇದೆ, ಎಕ್ಸ್ಟ್ರಾಕ್ಟ್ ಮಾರ್ಕ್ಸ್ ಕಾರ್ಡ್ಸ್, ಅಟೆಸ್ಟೇಷನ್ ಆಫ್ ಡಾಕ್ಯುಮೆಂಟ್ಸ್ ಅಂಡ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್. ಕೆಲವೊಬ್ರು ಕೇಳ್ತಾರೆ, ಯಾವ್ದಾದ್ರು ಗೌರ್ಮೆಂಟ್ ಎಕ್ಸಾಮ್ಸ್ ಬರೀತಿರ್ಬೇಕಾದ್ರೆ ಕೇಳ್ತಾರೆ, ನೀವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರ ಅಂತ. ಯಾರಾದ್ರೂ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರೆ ಅಂದ್ರೆ ವಾಟ್ ಈಸ್ ಅ ಪ್ರೂಫ್ ಅಂತ ಕೇಳಿದ್ರೆ ಮತ್ತೆ ನೀವು VT ಬಂದ್ಬಿಟ್ಟು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಅಂತ ತಗೊಳ್ಳೇಬೇಕು ಆ ಒಂದು ಸರ್ಟಿಫಿಕೇಟ್. ಗೈಸ್, ತುಂಬಾ ಅಷ್ಟು ದುಡ್ಡು ಹೊಡಿತಾ ಇದಾರೆ, ಅಂದ್ರೆ ತಿಂತಾ ಇದಾರೆ VT ದವ್ರಾಗ್ಲಿ ಎಲ್ಲ ಗೌರ್ಮೆಂಟ್ ಇದು ಆಗ್ಲಿ. ಈಗ ಇನ್ನೊಂದು ಇದು ಬಂದ್ಬಿಟ್ಟಿದೆ, ಏನು CGPA ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಟರ್ ಸರ್ಟಿಫಿಕೇಟ್ ಬೇಕಂದ್ರೆ, ಕ್ಯಾಲ್ಕುಲೇಷನ್ ಸರ್ಟಿಫಿಕೇಟ್ ಬೇಕಂದ್ರೆ ಅದು ಇನ್ನೂ ಬಿಟ್ಟಿಲ್ಲ VT ದವರು. ಅದನ್ನು ಬಿಡ್ತಾರೆ, ಅವ್ರಿಗೆ ದುಡ್ಡು ಬೇಕಾದ್ರೆ ಬಿಡ್ತಾರೆ, ಬೇಡ ಅಂದ್ರೆ ಬಿಡಲ್ಲ. ಈಗ ಯಾರಾದ್ರೂ ಈಗ PGCET ಅದರಲ್ಲಿ MTech, MBA, MCA ಎಕ್ಸಾಮ್ ಯಾರು ಬರೆಯಕ್ ಹೋಗ್ತಾ ಇದ್ದೀರೋ ನಿಮ್ಮ ಒಂದು ಎಲ್ಲಾ ಸರ್ಟಿಫಿಕೇಶನ್ಸ್ ಬೇಕಾಗಿರುತ್ತೆ. ಎಲ್ಲ ಸರ್ಟಿಫಿಕೇಶನ್ಸ್ ಅಲ್ಲ, ಎಲ್ಲಾ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗಿರುತ್ತೆ ಪ್ರತಿ ಸೆಮ್ ಇದು. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾಕ್ಟ್ ಮಾರ್ಕ್ಸ್ ಕಾರ್ಡ್ಸ್ ನೀವು ಏನಾದ್ರು ಅಪ್ಲೈ ಮಾಡ್ಬೇಕು ಅಂತಂದ್ರೆ ಅವ್ರು ಕೊಡೋಷ್ಟಕ್ಕೆ ಲೇಟ್ ಆಗುತ್ತೆ ಅಂತ ನೀವೇನಾದ್ರು ಅನ್ಕೊಂಡ್ರೆ, ಸೊ ಇಲ್ಲಿ ನೀವು ಎಕ್ಸ್ಟ್ರಾಕ್ಟ್ ಮಾರ್ಕ್ಸ್ ಕಾರ್ಡ್ಸ್ ಅಂತ ಹೋಗ್ಬಿಟ್ಟು ಸಬ್ಮಿಟ್ ಅಂತ ಹೊಡೀರಿ. ಸಬ್ಮಿಟ್ ಅಂತ ಹೊಡೆದಾಗ ಸೊ ನೀವು ಯಾವ ಸೆಮಿಸ್ಟರ್ ಬೇಕಂತ ಚೂಸ್ ಮಾಡಿ. ಈಗ 6th ಬೇಕಿತ್ತು, ಇಯರ್ ಆಫ್ ಪಾಸಿಂಗ್ ಯಾವಾಗ, ಸೊ ಮಂತ್ ಆಫ್ ಪಾಸಿಂಗ್ ಎಲ್ಲ ಡೀಟೇಲ್ಸ್ ನೆಲ್ಲ ಇದು ಮಾಡ್ಕೊಂಡು ಕ್ಲಿಕ್ ಟು ಅನದರ್ ಸಬ್ಜೆಕ್ಟ್ಸ್ ಅಂತ ಹೋಗ್ತಾರೆ, ಅನದರ್ ಸೆಮಿಸ್ಟರ್ ಅಂತ ಅದೊಂದು ಸೆಮಿಸ್ಟರ್ ಬರುತ್ತೆ. ಈಗ ಅಪ್ಲೈ ಮಾಡ್ಕೊಂತ ಹೋಗ್ತೀರಾ ಗೈಸ್. ಪ್ರತಿ ಒಂದು ಸೆಮಿಸ್ಟರ್ ಇಂದು ಬೇಕು ಅಂತಂದ್ರೆ 500 rupees ಆಗುತ್ತೆ. ಅದೇ ಇನ್ನೊಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್ಸ್ ಆದ್ರೆ ಸೊ ಪ್ರತಿಯೊಂದು ಸೆಮಿಸ್ಟರ್ ಇಂದು ಮಾರ್ಕ್ಸ್ ಕಾರ್ಡ್ 500 rupees ಇರುತ್ತೆ. ಸೊ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೊಡ್ಬೇಕು ಅಷ್ಟು ಪೇ ಮಾಡ್ಕೊಳ್ಳಿ. ಈಗ ಇಲ್ಲಿ ಬಂದ್ರೆ PDC ಅಪ್ಲಿಕೇಶನ್ ಬಂದ್ರೆ ಇಲ್ಲಿ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲಿ ಸಬ್ಮಿಟ್ ಅಂತ ಗೊತ್ತಿದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಸೊ ಇಲ್ಲಿ ಓಲ್ಡ್ ಡಿವಿಷನ್ಸ್ ಯಾರಾದ್ರೂ 2023, 2018 ಯಾರಾದ್ರೂ ಸ್ವಿಚ್ ಆಗಿರುತ್ತಲ್ಲ ಒಂದು ಕಾಲೇಜ್ ಇನ್ನೊಂದು ಕಾಲೇಜ್ ಅಂತವ್ರಿಗೆ ಈ ಒಂದು ಓಲ್ಡ್ USN ಕೊಡ್ಬೇಕಾಗಿರುತ್ತೆ. ಯು ಹ್ಯಾವ್ ಆಲ್ರೆಡಿ ಅಪ್ಲೈ ಅಂತ ಕೇಳಿದ್ರೆ ನಾನು ಆಲ್ರೆಡಿ ಅಪ್ಲೈ ಮಾಡಿರೋದ್ರಿಂದ ಮತ್ತೆ ಇನ್ನೊಂದ್ಸತಿ ನೋಡ್ತಾ ಇಲ್ಲ ಅದು. ಈ ಪ್ರೊಸೆಸ್ ಆಯ್ತಾ. ಅಟೆಸ್ಟೇಷನ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಕೇಳ್ತಾ ಇದ್ರಿ. ಅಟೆಸ್ಟೇಷನ್ ಆಫ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಅಂತ ಗೊತ್ತಿದ್ರೆ
ಸೊ ಇದೆಲ್ಲ ಇನ್ಫಾರ್ಮೇಶನ್ ಎಲ್ಲ ಕೇಳ್ತಾ ಇದೆ, ಯಾವ ಏನೇನ್ ಬೇಕು ಅಂತ ಅದನ್ನೆಲ್ಲ ನೀವು ಇಲ್ಲಿ ಕೊಡ್ಬೇಕಾಯ್ತಾ. ಪೋಸ್ಟಲ್ ಅಡ್ರೆಸ್, ದೆನ್ ಸಿಂಗಲ್ ಮಾರ್ಕ್ಸ್ ಕಾರ್ಡ್, 1 set of 8 marks card and 1 degree certificate, 1 set of 9 to 19 card, 19 marks card. ಸೊ ಬ್ಯಾಕ್ಲಾಗ್ಸ್ ಇದ್ರೆ ಅವರಿಗೆ ಇದು 1 set of 20 or more marks cards including arrear semester marks cards. ಲೈಕ್ ಇದನ್ನೆಲ್ಲ ಅಪ್ಲೈ ಮಾಡ್ಬಿಟ್ಟು ಇಲ್ಲೊಂದು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಫಾರ್ ಅಟೆಸ್ಟೇಷನ್ ಸೈಜ್ ಶುಡ್ ಬಿ ಲೆಸ್ ದನ್ 35 MB ಅಂತ ಕೇಳ್ತಿದೆ. ಮರ್ಜ್ ಆಲ್ ಸರ್ಟಿಫಿಕೇಟ್ಸ್ ಇನ್ ಒನ್ ಹ್ಯಾಂಡ್ ಅಪ್ಲೋಡ್ ಇಟ್ ಅಂತ ಕೇಳ್ತಾ ಇದೆ. ಓಕೆ, ನಾನು ಯಾರಾದ್ರೂ ಅಟೆಸ್ಟೇಷನ್ ಸರ್ಟಿಫಿಕೇಶನ್ಸ್ ಅಪ್ಲಿಕೇಶನ್ ಹಾಕೋರು ಇರ್ತಾರಲ್ಲ ಅವ್ರಿಗೆ ಇದು. ಸೊ ಇದನ್ನೆಲ್ಲ ಅಪ್ಲೈ ಮಾಡಿ ಸಬ್ಮಿಟ್ ಅಂತ ಕೊಟ್ರೆ ಇದು ಸಬ್ಮಿಟ್ ಆಗುತ್ತೆ. ದೆನ್ ಸಬ್ಮಿಟ್ ಮಾಡಿದ್ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಡೈರೆಕ್ಟ್ ಪೇ ಫೀಸ್ ಕಡೆ ಹೋಗುತ್ತೆ. ಇಲ್ಲಿ ನೀವು ಏನಾದ್ರು ಸಬ್ಮಿಷನ್ ಮಾಡಿದ್ರೆ ಪೇ ಫೀಸ್ ಅಂತ ಇರುತ್ತೆ, ಅದಕ್ಕೆ ಇಲ್ಲಿ ಇರುತ್ತೆ ನಿಮ್ಮ ಒಂದು ಎಷ್ಟು ಫೀಸ್ ಇದೆ ಅಂತ ಅಂದ್ಬಿಟ್ಟು ಇರುತ್ತೆ. ದೆನ್ ಕೆಳಗಡೆ ಪೇ ನೌ ಅಂತ ಇರುತ್ತೆ. ಪೇ ನೌ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಏನು QR ಕೋಡ್ ಬರುತ್ತೆ. QR ಕೋಡ್ ನ ನಿಮ್ಮ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ, ಪೇಟಿಎಂ ಯೂಸ್ ಮಾಡಿ. ಪೇಟಿಎಂ ಏನಕ್ಕೆ ಅಂತಂದ್ರೆ ಅದು ನಮ್ಮ ಇಂಡಿಯನ್ ಆಪ್ ಆಗಿರುತ್ತೆ. ಸೊ ಅದಕ್ಕೆ ಇಂಡಿಯನ್ಸ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ಇಂಡಿಯನ್ ಆಪ್ ಗಳು ಆ ತರ ಗ್ರೋ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಪೇಟಿಎಂ ಯೂಸ್ ಮಾಡ್ಕೊಂಡು ನೀವು ಪೇ ಮಾಡಿ ಆಯ್ತಾ. ದೆನ್ ಅದ್ ಹೇಳುತ್ತೆ ಆ ಪೇಮೆಂಟ್ ಆದ ತಕ್ಷಣ ಸೊ ಪ್ಲೀಸ್ ಕ್ಲಿಕ್ ಫೈನಲ್ ಸಬ್ಮಿಷನ್. ನೀವು ಪೇಮೆಂಟ್ ಮಾಡಿ ಫೈನಲ್ ಸಬ್ಮಿಷನ್ ಕ್ಲಿಕ್ ಮಾಡಿಲ್ಲ ಅಂದ್ರೆ ಅದು ಹಂಗೆ ಸ್ಟ್ಯಾಟಿಕ್ ಆಗಿರುತ್ತೆ, ಕಾನ್ಸ್ಟೆಂಟ್ ಆಗಿ ಏನು ಮೂವೇ ಆಗಲ್ಲ. ಸೊ ನೀವು ಯಾವಾಗ ಫೈನಲ್ ಸಬ್ಮಿಷನ್ ಅಂತ ಕೊಡ್ತೀರೋ ಇಲ್ಲಿ ಬರುತ್ತೆ. ಯಾವ್ಯಾವ ಸಬ್ಮಿಷನ್ ಮಾಡಿದ್ರೋ ಅವೆಲ್ಲ ಇಲ್ಲಿ ಇರುತ್ತೆ. ಸೊ ಸಬ್ಮಿಟೆಡ್ ಅಪ್ಲಿಕೇಶನ್ ಯಾವ್ಯಾವ ಫೈಲ್ಸ್ ನೀವು ಸಬ್ಮಿಟ್ ಮಾಡಿದಿರ ಅಂತ ಇರುತ್ತೆ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದನ್ನ ಪ್ರಿಂಟ್ ಅಂತ ತಗೊಂಡ್ಬಿಟ್ಟು ನೀವು ಯು ಕ್ಯಾನ್ ಟೇಕ್ ಎ ಪ್ರಿಂಟ್ ಔಟ್ ಆಫ್ ದಟ್. ಅಂಡ್ ಇಲ್ಲಿ ಡಿಜಿಟಲ್ ಅಂದ್ರೆ ಏನು ಸಾಫ್ಟ್ ಕಾಪಿಲಿ ಬಿಟ್ಟಿರ್ತಾರೆ. ನಾಟ್ ಎಟ್ ಅವೈಲೇಬಲ್, ಪ್ಲೀಸ್ ಟ್ರ್ಯಾಕ್ ಒನ್ಸ್ ಇಟ್ಸ್ ವೆರಿಫೈಡ್ ಯು ಕ್ಯಾನ್ ಡೌನ್ಲೋಡ್ ಇಟ್. ವಿಡಿಯೋದವ್ರು ನನ್ನ ಒಂದೆಲ್ಲ ಇನ್ಫಾರ್ಮೇಶನ್ ವೆರಿಫೈ ಮಾಡಿದ್ಮೇಲೆ ಇಲ್ಲಿ ಡೌನ್ಲೋಡ್ ಲಿಂಕ್ ಕೊಡ್ತಾರೆ. ನಾನು ಸಾಫ್ಟ್ ಕಾಪಿನ ಡೌನ್ಲೋಡ್ ಮಾಡ್ಕೋಬಹುದು, ಹಾರ್ಡ್ ಕಾಪಿ ನನಗೆ ಪೋಸ್ಟ್ ಬರೀತಾರೆ. ಇನ್ನು ನಿಮ್ಮ ಅಪ್ಲಿಕೇಶನ್ ಏನಾದ್ರು ಟ್ರ್ಯಾಕ್ ಮಾಡ್ಬೇಕಂತಂದ್ರೆ ಪ್ರಿಂಟ್ ಅನ್ನೋ ಪಕ್ಕದಲ್ಲಿ ಒಂದು ಟ್ರ್ಯಾಕ್ ಅಂತ ಗ್ರೀನ್ ಬಟನ್ ಕಾಣಿಸ್ತದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿದೆ ಅಂತ. ಇನ್ನು ಏನಾದ್ರು ಡೌಟ್ಸ್ ಇದ್ರೆ ನನ್ನ ಒಂದು ಕಮೆಂಟ್ ಬಾಕ್ಸ್ ನಿಮ್ಗೋಸ್ಕರ ಓಪನ್ ಆಗಿರುತ್ತೆ. ಸೊ ಕಮೆಂಟ್ ಮಾಡಿ. ದೆನ್ ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಬಾಯ್ ಬಾಯ್.